ನಮ್ಮ ಜಿಲ್ಲೆಯ ಡೆಪ್ಟಿ ಕಮಿಷನರ್ ರವಿ ಮತ್ತು ನಮ್ಮ ಪ್ರವೀಣ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದು 7-8 ತಿಂಗಳ ಹಿಂದ್ಗಡೆ ನಾನು ಎಲ್ಲ ಪಂಚಾಯತ್ಗೂ ಹೋಗಿದ್ದೆ. ಎಲ್ಲ ಹಳ್ಳಿಗಳು ಹೋಗಕ್ಕೆ ಆಗ್ತಾ ಇಲ್ಲ. ಪಂಚಾಯತಿಗೆ ಹೋದಾಗ ಎಲ್ಲ ಪಂಚಾಯತಿಯಲ್ಲಿ 24-25 ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀನಿ. ನಾನು ಸ್ವಯಂ ಪ್ರೇರಿತ ಸುಮಾರು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅದರ ಉದ್ದೇಶ ನಮ್ಮ ಜನಕ್ಕೆ, ನಾನು ಈ ಭೂಮಿಯ ಮಗ, ಈ ತಾಲೂಕಿನ ಮಗ, ನಮ್ಮ ಜನಕ್ಕೆ ಆಯಾ ಟೈಮಿಗೆ ಸಿಕ್ಕಬಾರ ಎಲ್ಲ ಸೌಲಭ್ಯಗಳು, ಕುಡಿಯೋ ನೀರು ಸೇರಿಸೊಂದು ಎಲ್ಲ ಸೌಲಭ್ಯಗಳು ಬೇಕು ಅಂತ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮಾದರಿ ತಾಲೂಕನ್ನು ಮಾಡಬೇಕು ಎಂದು ಆಸೆ ಪಟ್ಟು ಎಲ್ಲ ನನ್ನ ತಾಲೂಕಿನಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಕೇಸನ್ನು ರಿಜಿಸ್ಟರ್ ಮಾಡಿದ್ದೇನೆ ವಿನಃ ಬೇರೆ ರೀತಿ ಯಾರು ಅರ್ಥ ಮಾಡ್ಕೊಳ್ಳಂಗಿಲ್ಲ. ಅದೇ ರೀತಿ ಕೆಲವೊಂದು ತಪ್ಪುಗಳಿದೆ. ಪಂಚಾಯತಿಯಲ್ಲೂ ತಪ್ಪುಗಳು ನಾನು ನೋಡಿದ್ದೀನಿ. ಅವರಿಗೆಲ್ಲ 7 ತಿಂಗಳಿಂದ ನಾನು ತಿಂಗಳು ಕೇಸ್ ಹೀರಿಂಗ್ ತಗೊತಾ ಇದ್ದೀನಿ. ಅವ್ರಿಗೊಂದು ಅವಕಾಶ ಕೊಡ್ತಾ ಇದ್ದೀನಿ ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ ಅದನ್ನ ಸರಿಪಡಿಸಕ್ಕೆ. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ನಾನೇನು ಮಾಡಕ್ಕಾಗಲ್ಲ. ಕೊನೆಗೆ ಕಾನೂನು ರೀತಿ ಏನ್ ಮಾಡ್ಬೇಕಾದ ಮಾಡ್ತೀನಿ. ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಪಿಡಿಒಗಳು ಯಾರು ನನ್ನ ಪೆನ್ನಿಗೆ ಅವಕಾಶ ಕೊಡಲ್ಲ ಅಂತ ನನ್ನ ಭಾವನೆ ಇದೆ. ನನಗೆ ಎಲ್ಲರೂ ಅವರ ಕರ್ತವ್ಯ ಅವ್ರು ಮಾಡ್ತಾರೆ. ಅವ್ರು ಈ ಜಿಲ್ಲೆಯವರೇ, ಈ ತಾಲೂಕವರೇ, ನಮ್ಮ ಜನದವರೇ, ನನ್ನ ಪೆನ್ನಿಗೆ ಅವಕಾಶ ಕೊಡ್ತೀರ, ಕೆಲಸ ಮಾಡ್ತಾ ಇದ್ದ ನಂಬಿಕೆಯಿಂದ ನಾನು ಈ ತಿಂಗಳು ನಾನು ಕೇಸ್ ತಗೊಂತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದ ಆಶಾಭಾವನೆ ಇಟ್ಕೊಂಡಿದ್ದೀನಿ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಸರ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಾಡಬೇಕು ಅಂದಾಗ ನಾನು ನಮ್ಮ ಪ್ರವೀಣ್ ಅವ್ರಿಗೆ ಹೇಳಿದೆ, ನಮ್ಮೂರು ಆಂಧ್ರ ಸ್ವಲ್ಪ ಹತ್ತ ಇದೆ, ನಮ್ಮ ಗೌರಪಲ್ಲಿ, ಇಲ್ಲಿ ಮಾಡೋಣ, ಫಸ್ಟು ಈ ಮೂಲೆಯಿಂದ ಮಾಡೋಣ, ಮತ್ತೆ ಬೇರೆ ಎಲ್ಲ ಪಂಚಾಯತಿಗಳಲ್ಲೂ ಒಂದು ಸ್ವಚ್ಛತಾ ಆಂದೋಲನ ಸರಿಮಾನ, ಬರೀ ತಾಲೂಕಲ್ಲ, ಎಂಟೈರ್ ಡಿಸ್ಟ್ರಿಕ್ಟ್ ಆ ರೀತಿಯಲ್ಲಿ ಮಾಡಬೇಕಾದ್ರೆ ಮಾತ್ರ ನಮ್ಮ ತಾಲೂಕು ಮತ್ತೆ ನಮ್ಮ ಡಿಸ್ಟ್ರಿಕ್ಟು ರಾಜ್ಯದಲ್ಲೇ ಮೊದಲ ಸ್ಥಾನ ತಗೋಬೇಕು ಅಂತ ನನಗೆ ಆಸೆ ಇದೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪ್ರವೀಣ್ ಅವರು, ನಮ್ಮ ಸರ್ವೇಶು, ಎಲ್ಲ ನಮ್ಮ ಪಿಡಿಒಗಳು, ಎಲ್ಲ ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ನಂದಿದೆ. ಆ ಭಾವನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ನನಗೆ ಈ ಸ್ವಚ್ಛತಾ ಅಂದ ತಕ್ಷಣ ಚಿಕ್ಕ ವಯಸ್ಸು ಜ್ಞಾಪಕ ಬರುತ್ತೆ. ಇವಾಗೆಲ್ಲ ನಿಮ್ಗೆ ಯಾರಿಗೂ ಸಣ್ಣ ಮಕ್ಕಳು ನಾಮಫಲ ಕಟ್ಕೊಂಡ್ ನನ್ಗೆ ಖುಷಿ ಆಯ್ತು ನೋಡಿ. ನಿಮ್ಗೆ ಯಾರಿಗೂ ಅವಕಾಶ ಇಲ್ಲ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಕಾಲುವೆಗಳಲ್ಲಿ. ರಾಜಕಾಲುವೆ ಅಂದ್ರೆ ಆ ನೀರನ್ನು ಹಂಗೆ ತಗೊಂಡು ಹಂಗೆ ಕುಡಿತಾ ಇದೀವಿ. ಈ ಕೋತಿ ತರ ನಾವು ಮೂತಿ ಬಗ್ಸಿ ಹಂಗೆ ಕುಡಿತಾ ಇದ್ವಿ, ಏನು ಆಗ್ತಾ ಇರ್ಲಿಲ್ಲ. ಅಷ್ಟು ಸ್ವಚ್ಛವಾಗಿತ್ತು ನೀರು. ನಮ್ಮ ಜನನು ಅಷ್ಟು ಸ್ವಚ್ಛವಾಗಿದ್ರು. ಮಾತು ಕೊಟ್ಟರೆ ಮಾತು ಸಾಯೋ ಜನ ಇದ್ರು ನಮ್ಮ ತಾಲೂಕಲ್ಲಿ. ಇವಾಗ ಏನಾಗಿದೆ ತಾಲೂಕು ಅಂತಲ್ಲ, ಈ ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ. ಸ್ವಾತಂತ್ರ್ಯ ಬರುವಕ್ಕೆ ಮೊದಲು 18% ಇತ್ತು, ಇವಾಗ 80-90% ಇದ್ದೀವಿ. ನಾವೆಲ್ಲ ವಿದ್ಯಾವಂತರು ಆಗಿದ್ದೀವಿ. ಎಲ್ಲ ಒಂದು ಕಡೆ ವಿದ್ಯಾವಂತರ ಉದಾಸೀನದಿಂದ ಈ ಸ್ವಚ್ಛತೆ ಮಾಡುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಇವಾಗ ವಿದ್ಯಾವಂತರ ಉದಾಸೀನ ಒಂದು, ಎರಡನೇದು ವಿದ್ಯಾವಂತ ಮೋಸಗಾರ ಜಾಸ್ತಿ ಆಗ್ಬಿಡ್ತೀವಿ. ನಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಈ ದೇಶ ಒಂದ್ ದಿವಸ ಅಧಗತಿಗೆ ಹೋಗ್ಬೇಕಂದ್ರೆ ವಿದ್ಯಾವಂತ ಮೋಸಗಾರರಿಂದ ಅಂತ. ಯಾಕೆ ನಿಮಗೆ ಹೇಳ್ತೀನಿ ಅಂದ್ರೆ, ನಾವು ವಿದ್ಯೆ ಎಷ್ಟು ಪಡಿತೀವೋ ಅಷ್ಟು ನಾವು ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು.
ಮೊದಲು ನಾವು ಬಾವಿಯಲ್ಲಿ ನೀರು ಹಂಗೆ ಕುಡಿತಾ ಇದ್ವಿ, ಕೆರೆ ಕಟ್ಟೆಯಲ್ಲಿ ಹಂಗೆ ನೀರು ಕುಡಿತಾ ಇದ್ವಿ. ಇವಾಗ ಬಿಸ್ಲರಿ ಕುಡಿಯೋಕ್ಕೂ ಭಯ ಆಗುತ್ತೆ, ಅದರಲ್ಲೂ ಕೆಮಿಕಲ್ ಇದೆಯಾ ಅನ್ನುವಂತ ಭಯ ಆಗುತ್ತೆ. ಅದು ಏನು ಒಳ್ಳೇದಲ್ಲ, ಹೆಸರು ಬಿಸ್ಲರಿ ಅಷ್ಟೇ, ದುಡ್ಡು ಕೊಟ್ಟು ತಗೊಂತೀವಿ ಕುಡಿತೀವಿ. ಎಲ್ಲ ಒಂದು ಕಡೆ ನಾವು ಈ ಸ್ವಚ್ಛತೆ ಬಗ್ಗೆ ಗಮನ ಕೊಡದೇ ಇದ್ರೆ ಮುಂದೊಂದು ದಿವಸ ನಮ್ಮ ಮಕ್ಕಳು ನಾವು ಕೊಡೋದು ವಿಷ ಕಲುಷಿತ ಆಗುತ್ತೆ. ನೇಚರ್ ಕಲುಷಿತ ಆದ್ರೆ ನಮಗ್ ಕಷ್ಟ ಆಗುತ್ತೆ. ಎಲ್ಲಿ ನೋಡಿದ್ರು ಒಂದೇ ತೋಪಗಳಿತ್ತು ಮೊದಲು. ನಮ್ಮ ಊರ್ ಸುತ್ತು ನಾವೆಲ್ಲ ಯಾರು